ಆತ್ಮೀಯರೇ ನಮಸ್ಕಾರ. ರಾಧೇ ರಾಧೆ. ನಾನು ಚಿಕ್ಕವಳಿರುವಾಗ ನನ್ನ ಅಮ್ಮನ ಹತ್ರ ಒಂದು ಸಲ ಕೇಳಿದ್ದೆ, ನಮ್ಮ ಹತ್ರ ಏನು ಒಳ್ಳೇದು ಇಲ್ವಾ ಅಮ್ಮ, ಒಂದು ಟ್ಯಾಲೆಂಟ್ ಇಲ್ವಾ, ನಮ್ಮ ಗುಣ ಚೆನ್ನಾಗಿಲ್ವಾ, ಬೇರೆಯವರೆಲ್ಲ ಅವರ ಮಕ್ಕಳನ್ನು ಹೊಗಳಿದಾಗ ನೀನು ಏನಾದರೂ ಹೇಳಬೇಕಲ್ವಾ, ನೀನು ಸುಮ್ಮನೆ ಕೇಳಿ ಕೂತ್ಕೊಳ್ಳೋದಾ ಅಂತ ನಾನು ಕೇಳ್ತಿದ್ದೆ. ಆಗ ಅಮ್ಮ ಹೇಳಿದ ಮಾತು ಕೇಳಿ ನನಗೆ ಸ್ವರ್ಗಕ್ಕೆ 3 ಗೇಣು ಅಂತಾಯಿತು. ಅವರೆಲ್ಲ ಏನೋ ಸುಮ್ಮನೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೊಗಳ್ತಾರೆ, ನನ್ನ ಮಕ್ಕಳನ್ನು ನಾನು ಯಾಕೆ ಹೊಗಳಲಿ, ನನ್ನ ಮಕ್ಕಳನ್ನು ಇಡೀ ಊರವರೇ ಹೊಗಳ್ತಾರೆ, ನಿನ್ನ ಟ್ಯಾಲೆಂಟು, ನಿನ್ನ ಬುದ್ಧಿವಂತಿಕೆ, ನಿನ್ನ ಟೀಚರ್ ಹೊಗಳ್ತಾರೆ, ನಿನ್ನ ಗುಣ, ನಿನ್ನ ನಡವಳಿಕೆ ಸಂಬಂಧಿಕರು ಅಕ್ಕಪಕ್ಕದವರು ಹೊಗಳ್ತಾರೆ, ನೀನಂದರೆ ಎಲ್ರಿಗೂ ಮೆಚ್ಚುಗೆ ಇದೆ, ಅದನ್ನು ನಾನು ಬೇರೆ ಹೇಳಬೇಕಾ ಅಂತ. ನನಗೆ ಹಾಗೆ ಒಮ್ಮೆ ಸ್ವರ್ಗ ಪಾಸಾದಂಗೆ ಆಯಿತು. ನ್ಯಾಷನಲ್ ಅವಾರ್ಡ್ ಸಿಕ್ಕಿದಷ್ಟು ಖುಷಿ ಆಯಿತು. ಈ ಅಮ್ಮನ ಹೃದಯದಲ್ಲಿ ನನ್ನ ಬಗ್ಗೆ ಎಷ್ಟೆಲ್ಲ ಇದೆ, ನಾನು ಸುಮ್ಮನೆ ಏನೇನೋ ಅಂತ ಹೇಳಿದೆ, ಪಶ್ಚಾತ್ತಾಪ ಆಯಿತು ನನಗೆ. ಅದೇ ರೀತಿ ನಾನೊಂದು ವಿಡಿಯೋ ಕೂಡ ಹಾಕಿದ್ದೆ ಮೊದಲು. ಅದು ಬರೀ ಆ್ಯಕ್ಷನ್ ಮಾಡಿ ವಾಯ್ಸ್ ಓವರ್ ಮಾಡಿದ್ದೆ. ನೀವೆಲ್ಲ ನೋಡಿದ್ದೀರಾ ಗೊತ್ತಿಲ್ಲ, ನೋಡಿಲ್ಲ ಅಂದರೆ ಇನ್ನು ನೋಡಿ. ಗಂಡ ಹೆಂಡತಿಯರಲ್ಲೂ ಇದೇ ರೀತಿ ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆ ಉಂಟಾಗುತ್ತೆ. ಅಯ್ಯೋ, ನನ್ನ ಗಂಡನಿಗೆ ಪ್ರೀತಿಯೇ ಇಲ್ಲ, ನನಗೆ ಒಂದು ಸಲನೂ ಐ ಲವ್ ಯು ಅಂದಿಲ್ಲ ಅಂತ. ನಿಮ್ಮ ಗಂಡ ಇಡೀ ದಿನ ಬೆವರು ಸುರಿಸಿ ದುಡಿಯೋದು ಯಾರಿಗೋಸ್ಕರ? ಪಕ್ಕದ ಮನೆಯವರಿಗೋಸ್ಕರನಾ? ನಿಮ್ಮ ಬೇಕು ಬೇಡ ವಿಚಾರಿಸಲು ಪುರುಸೋತಿಲ್ಲದಷ್ಟು ಕೆಲಸ ಮಾಡ್ತಾರೆ. ಇಲ್ಲಿ ತಪ್ಪಾಗೋದು ಯಾವಾಗ ಅಂದರೆ, ಇಲ್ಲೇ ಆ ಒಂದು ವಾಕ್ಯ ಮಿಸ್ಸಿಂಗ್. ಹೇಗಿದ್ದೀಯಾ, ಏನು ಬೇಕು ಅಂತ ಕೇಳಿದರೆ ಪ್ರೀತಿ ಇದೆ ಅಂತ ತಿಳ್ಕೊಳ್ತಿದ್ರು. ಆ ಒಂದು ಕೆಲಸ ನೀವು ಮಾಡಿಬಿಟ್ರೆ ನಿಮ್ಮ ಬಗ್ಗೆ ಮತ್ತೆ ಬೇರೆ ಅಭಿಪ್ರಾಯ. ಹೆಂಡ್ತಿನೂ ಅಷ್ಟೇ, ಅಡುಗೆ ಮಾಡೋದು, ಬಡಿಸೋದು, ಮಕ್ಕಳ ಕಡೆನೇ ಗಮನ ಕೊಡೋದು ಜಾಸ್ತಿ. 1 ನಿಮಿಷ ಪಕ್ಕದಲ್ಲೇ ಕೂತು ಆ ಗಂಡನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಇದೇ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜೀವನದಲ್ಲಿ ನಡೀತಾ ಕೊನೆಗೆ ಆಯುಷ್ಯನೇ ಮುಗಿದು ಹೋಗಿರುತ್ತೆ. ಮತ್ತೆ ಪಶ್ಚಾತ್ತಾಪ. ಇದು ಬರೀ ಗಂಡ ಹೆಂಡತಿ ಅಂತ ಅಲ್ಲ, ಎಲ್ಲ ಸಂಬಂಧಗಳಲ್ಲೂ ಇರುತ್ತೆ. ಪ್ರತಿಯೊಂದು ಸಂಬಂಧನೂ ಇಷ್ಟೆ. ಆದರೆ ಒಂದೇ ಮನೇಲಿರಬೇಕಾದ್ರೆ ದಿನ ಇದೇ ರೀತಿ ಮುಂದುವರೆದರೆ ಅದು ಹೆಪ್ಪುಗಟ್ಟುತ್ತೆ. ಸ್ವಲ್ಪ ಮೊದಲೇ ಅರಿತುಕೊಂಡು ಸರಿ ಮಾಡಿಕೊಂಡಿದ್ದರೆ ಬಾಳು ಬಂಗಾರವಾಗುತ್ತೆ. ಪ್ರೀತಿ ವಿಶ್ವಾಸ ಮನಸ್ಸಿನಲ್ಲಿದೆ ಅಂದರೆ ಏನರ್ಥ ಆಗಬೇಕು? ನಾನು ರಾಶಿ ಭವಿಷ್ಯದಲ್ಲಿ ಕೂಡ ಕೆಲವರಿಗೆ ಹೇಳಿದ್ದೇನೆ, ನಿಮ್ಮ ಪ್ರೀತಿ ಪ್ರಕಟಪಡಿಸಿ. ಗಂಡ ಹೆಂಡಿರಲ್ಲಿ ಪ್ರೀತಿ ಮನಸ್ಸಿನಲ್ಲಿದೆ ಅಂದರೆ, ಮನಸ್ಸಲ್ಲಷ್ಟೇ ಇದ್ದರೆ ಅಂದರೆ ರಾಧೆ ರಾಧೆ. ನಮ್ಮ ಅಪ್ಪನೂ ಅಷ್ಟೇ. ನಾವಂದುಕೊಳ್ಳುತ್ತಿದ್ದೆವು ಅಪ್ಪನಿಗೆ ಮಕ್ಕಳಂದರೆ ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ ಅಂತ. ಹಳೆ ಕಾಲದವರು. ಈಗಿನ ಕಾಲದವರಂದರೆ ಅಪ್ಪ ಐ ಲವ್ ಯು ಪಾ ಅಂಥದ್ದೇನೂ ಇಲ್ಲ, ಹಗ್ಗೂ ಇಲ್ಲ, ಬಗ್ಗೂ ಇಲ್ಲ. ಆದರೆ ಅಪ್ಪನಿಗೆ ನಾನಂದರೆ ಎಷ್ಟು ಪ್ರೀತಿ ಇತ್ತಂದರೆ, ಪ್ರತಿ ವರ್ಷ ಜಾತ್ರೆಗೆ ಏನಾದರೂ ಒಂದು ಗಿಫ್ಟು, ನಾನು ಬೆಳೆಯುತ್ತಿರುವ ಹಾಗೆ ನನಗೆ ಬೇಕಾದ ವಸ್ತುಗಳನ್ನು ನೋಡಿಕೊಂಡು ತಂದು ಕೊಡ್ತಿದ್ರು. ಅದು ಫೇಸ್ಗೆ ಹಾಕುವ ಪೌಡರ್ ಪಫ್ನಿಂದ ಹಿಡಿದು ನನಗೆ ಓದಲು ರಾತ್ರಿಗೆ ಟೇಬಲ್ ಲ್ಯಾಂಪ್ ಬೇಕಂತ ಅದನ್ನು ತಂದು ಕೊಟ್ಟರು. ಸ್ವಲ್ಪ ದೊಡ್ಡವಳಾದ ಮೇಲೆ ಕೈ ಗಡಿಯಾರ, ಎಲ್ಲಾದರೂ ಸಣ್ಣ ಟ್ರಿಪ್ಗೆ ಹೋಗಲು ಸೂಟ್ ಕೇಸು ಅಷ್ಟೇ. ಇನ್ನು ದೊಡ್ಡವಳಾದ ಮೇಲೆ ಅಪ್ಪನೇ ಇಲ್ಲ. ಇದ್ರೆ ಏನೇನೂ ಕೊಡಿಸ್ತಿದ್ರೋ ಗೊತ್ತಿಲ್ಲ. ಆದರೂ ಹೇಳ್ತಿದ್ರು ನನ್ನದೆಲ್ಲ ನಿನಗೇನೆ ಅಂತ. ಅದು ಅವರ ಜ್ಞಾನ ಭಂಡಾರವೇ ಇರಬೇಕು. ಅದರಲ್ಲಿ 10% ನನ್ನಲ್ಲಿದೆಯೋ ಗೊತ್ತಿಲ್ಲ. ನಾವೇನೋ ಅಂದುಕೊಳ್ಳೋದು, ವಿಷಯ ಬೇರೆಯೇ ಇರುತ್ತೆ. ಉದಾಹರಣೆಗೆ ಹೇಳುತ್ತೇನೆ, ತುಂಬ ಚಿಕ್ಕವಳಿದ್ದೆ. ಆಗ ರಘುಪತಿ ರಾಘವ ರಾಜಾರಾಮ್ ಅಂತ ಹಾಡು ಹೇಳ್ತಾ ಇದ್ದೆ. ನಾವೇನೋ ಯಾರೋ ಹೇಳಿದ್ದು ಕೇಳಿ ಹೇಳ್ತೇವೆ. ನಮ್ಮ ಕೆಲವು ಟೀಚರ್ಗೆ ನಾವೇ ಹೇಳಿಕೊಡಬೇಕಾಗಿತ್ತು.
ಅಂಥ ಕೆಲವು ಟೀಚರ್ಗಳು ಇದ್ದರು ನಮ್ಮ ಸೌಭಾಗ್ಯಕ್ಕೆ. ನಾನು ಈಶ್ವರ ಅಲ್ಲ ತೇರೇ ನಾಮ್ ಸಬ್ಕೋ ಸನ್ಮತಿ ಜೈ ಭಗವಾನ್ ಅಂತ ಹೇಳ್ತಿದ್ದೆ. ದೇವರ ಜೊತೆ ಯಾವಾಗಲೂ ಜೈ ಬರುತ್ತಲ್ವಾ, ಜೈ ಶ್ರೀರಾಮ್ ಅಂತ. ಹಾಗೆ ಇರಬೇಕೇನು ಅಂತ ನೋಡಿ, ಅಪ್ಪ ನಮ್ಮನ್ನು ಗಮನಿಸ್ತಾರೆ, ಕೇರ್ ಆ್ಯಂಡ್ ಕನ್ಸರ್ನ್ ಇದೆ ಅಂತ ಹೇಳೋದಕ್ಕೆ ಉದಾಹರಣೆ. ಅದು ಜೈ ಅಲ್ಲ ಮಗಳೇ, ದೇ ಭಗವಾನ್, ಸಬ್ಕೋ ಸನ್ಮತಿ ದೇ ಭಗವಾನ್. ಎಲ್ಲಿಂದಲೋ ಬಂದು ಹೇಳಿದರು, ಅಪ್ಪ ಐ ಲವ್ ಯು ಪಾ, ರಾಧೆ ರಾಧೆ. ಹೀಗೆ ನಾವೇನೋ ಮನಸ್ಸಿನಲ್ಲಿ ಯೋಚಿಸ್ತಾ ಇರೋದು, ನಿಜವಾದ ಸಂಗತಿ, ವಾಸ್ತವ ವಿಷಯ ಬೇರೆಯೇ ಇರುತ್ತೆ. ಈಗಿನ ಕಾಲದಲ್ಲೂ ಕೆಲವು ಹಾಗೆ ಇರ್ತಾರೆ. ಅದಕ್ಕಾಗಿ ನಾನು ಹೇಳೋದು, ಪ್ರೀತಿಯನ್ನು ಸಾಧ್ಯವಾದಷ್ಟು ವ್ಯಕ್ತಪಡಿಸಿ. ಇದರಿಂದ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸರಿಯಾಗಬಹುದು. ಸಂಸಾರ, ಸಮಾಜ ಇನ್ನಷ್ಟು ಆರಾಮಾಗಿ, ಆನಂದವಾಗಿ, ನೆಮ್ಮದಿಯಾಗಿ ಇರಬಹುದು. ಏನಂತೀರಿ? ಇಷ್ಟೊತ್ತು ನನ್ನ ಹರಟೆನೋ, ಉಪದೇಶನೋ, ಅಭಿಪ್ರಾಯನೋ ನೀವು ಹೇಗೆ ತಗೊಳ್ತೀರೋ ಹಾಗೆ, ನಂದೇನಿಲ್ಲ. ಕೇಳಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರಗಳು. ಐ ಲವ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ. ರಾಧೇ ರಾಧೆ. ಆಮೇಲೆ ಇನ್ನೊಂದು ಮಾತು, ನನ್ನ ವಿಡಿಯೋ ಕೂಡ ಅಷ್ಟೇ, ನಾನಿರುವಾಗಲೇ ನೋಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ವ್ಯಕ್ತಪಡಿಸಿ. ಆಮೇಲೆ ಅವರಂದರೆ ನನಗೆ ತುಂಬ ಇಷ್ಟ ಇತ್ತು, ನಾನು ಯಾರ ಚಾನಲ್ ನೋಡ್ತಾ ಇರಲಿಲ್ಲ, ಅವರದ್ದು ಮಾತ್ರ ನೋಡ್ತಿದ್ದೆ. ಅವರು ತುಂಬ ಚೆನ್ನಾಗಿ ವಿಡಿಯೋ ಹಾಕ್ತಿದ್ರು, ಒಳ್ಳೊಳ್ಳೆ ವಿಷಯ ಹೇಳ್ತಿದ್ರು ಅಂತ ಹೇಳಿದರೆ ನನಗೆ ಗೊತ್ತಾಗಲಿಕ್ಕಿಲ್ಲ. ಬದುಕಿರುವಾಗಲೇ ಹೇಳೋದೆಲ್ಲ ಹೇಳಿ ನಿಮ್ಮ ಮನದಾಳದ ಮಾತು ಕೇಳಲು ಉತ್ಸುಕಳಾಗಿದ್ದೇನೆ. ಥ್ಯಾಂಕ್ ಯು. ಐ ಲವ್ ಯು. ರಾಧೆ ರಾಧೆ.